Hi friends, myself Lakshmikant, welcoming you all to Authentic Studies Only Success YouTube channel. Now I will start today's current affairs. ಇವತ್ತಿನ ಮೊದಲನೇ ಕರೆಂಟ್ ಅಫೇರ್ಸ್ ನೋಡೋದಾದರೆ ಪಟಾರು ಘಾಟ್ ರೈತ ದಂಗೆ ಕರೆಂಟ್ ಅಫೇರ್ಸಲ್ಲಿದೆ. ಸೊ ಪಟಾರು ಘಾಟ್ ರೈತ ದಂಗೆ ಅಸ್ಸಾಂನಲ್ಲಿ ನಡೆಯಿತು. ಎಷ್ಟರಲ್ಲಿ ಅಂತಂದರೆ 1894ರಲ್ಲಿ ಜನವರಿ 28 ನಡೆಯುತ್ತೆ. ಸೊ ಇದು ನಮ್ಮ ಇತಿಹಾಸದಲ್ಲಿ ಕಾಣಿಸೋಲ್ಲ, ಅತಿ ಕಡಿಮೆ ಕಾಣಿಸೋದು. ಆದರೆ ಇದೊಂದು ನಮ್ಮ ಇತಿಹಾಸದ ಅತಿ ಮುಖ್ಯವಾದ ರೈತ ದಂಗೆ ಆಗಿದೆ. ಸೊ ಇಲ್ಲಿ ಬ್ರಿಟಿಷರು ನಮ್ಮ ಭಾರತವನ್ನು ವಸಾಹತುಶಾಹಿ ಆಡಳಿತಕ್ಕೆ ಒಳಪಡಿಸಿಕೊಂಡಿರುವಂತಹ ಬ್ರಿಟಿಷರು ನಿರಾಯುಧ ರೈತ ಏನು ಅನ್ಆರ್ಮಡ್ ಆಗಿ ಪ್ರತಿಭಟಿಸ್ತಿರ್ತಾರೆ, ಭೂಕಂದಾಯ ಹೆಚ್ಚಿಗೆ ಮಾಡಿದ್ದರಿಂದ ಇವರ ಮೇಲೆ ಅವರು ಗುಂಡು ಹಾರಿಸುವುದರ ಮೂಲಕ ಪ್ರತಿಭಟನಾಕಾರರನ್ನು ಅಲ್ಲಿಂದ ಕದಲಿಸ್ತಾರೆ. ಸೊ ಅದು ನಮಗೆ ಇಲ್ಲಿ ಬಹು ಮುಖ್ಯವಾಗಿರುತ್ತೆ, ಪಟಾರು ಘಾಟ್ ರೈತ ದಂಗೆ. ಹಾಗೆ ಇಲ್ಲಿ ನೆನ್ಪಿಟ್ಕೋಬೇಕು 1894 ಒಂದು ಮತ್ತು ಅಸ್ಸಾಂನಲ್ಲಿ ನಡೆಯುತ್ತೆ. ಸೊ ನೆಕ್ಸ್ಟ್ ಕರೆಂಟ್ ಅಫೇರ್ಸ್. ಇತ್ತೀಚೆಗೆ RS ಶರ್ಮಾ ಅವರನ್ನು ಆಯುಷ್ಮಾನ್ ಭಾರತ್ ಯೋಜನೆಯ ಹೊಸ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ನೇಮಕ ಮಾಡಲಾಗಿದೆ. ಅವರ ರಾಷ್ಟ್ರೀಯ ಆರೋಗ್ಯ ಪ್ರಾಧಿಕಾರದ ವಿಮಾ ಯೋಜನೆಯಾದ ಪ್ರಧಾನ್ ಮಂತ್ರಿ ಜನ ಆರೋಗ್ಯ ಯೋಜನೆ ಇವರು ಇದರ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿದ್ದರು. ರಾಷ್ಟ್ರೀಯ ಆರೋಗ್ಯ ಪ್ರಾಧಿಕಾರ, ನ್ಯಾಷನಲ್ ಹೆಲ್ತ್ ಏಜೆನ್ಸಿ. ಸೊ ಹಾಗೆ ಹೊಸದಾಗಿ ನೇಮಕಗೊಂಡ ಮುಖ್ಯ ಕಾರ್ಯನಿರ್ವಾಹಕ RS ಶರ್ಮಾ ಅವರು ಇಂದು ಭೂಷಣ್ ಅವರನ್ನು ರಿಪ್ಲೇಸ್ ಮಾಡ್ತಾರೆ. ಸೊ ನಾವು ಈ ಮೊದಲು RS ಶರ್ಮಾ ಅವರು ಆಯುಷ್ಮಾನ್ ಭಾರತ್ ಯೋಜನೆಗೆ ಹೊಸ ಕಾರ್ಯದರ್ಶಿ ಆಗುವ ಮೊದಲು ಇಂದು ಭೂಷಣ್ ಅವರು ಇದಕ್ಕೆ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿದ್ದರು. ಸೊ ಈಸ್ ಇಂದು ಭೂಷಣ್. ನೆಕ್ಸ್ಟ್ ಕರೆಂಟ್ ಅಫೇರ್ಸ್. ಯುನೈಟೆಡ್ ಅರಬ್ ಎಮಿರೇಟ್ಸ್ UAE ಹೊಸ ಪೌರತ್ವ ನೀತಿಯನ್ನು ಜಾರಿಗೆ ತಂದಿದೆ. ಸೊ ಏನಿದು ನೋಡೋಣ. ಯುನೈಟೆಡ್ ಅರಬ್ ಎಮಿರೇಟ್ಸ್ ತನ್ನ ಹೊಸ ಪೌರತ್ವ ನೀತಿಯನ್ನು ಪ್ರಕಟಿಸಿದೆ. ಆಯ್ದ ವಿದೇಶರಿಗೆ ಪೌರತ್ವ ನೀಡಲು ಯೋಚಿಸಿದೆ. ಇದು ವಲಸಿಗರಿಗೆ ಆರ್ಥಿಕತೆಯಲ್ಲಿ ದೊಡ್ಡ ಪಾಲನ್ನು ನೀಡುವ ಮೊದಲ ಗಲ್ಫ್ ಅರಬ್ ರಾಷ್ಟ್ರವಾಗಿ ಮಾರ್ಪಟ್ಟಿದೆ. ಸೊ ದಿಸ್ ಇಸ್ ದ ಫಸ್ಟ್ ಗಲ್ಫ್ ಕಂಟ್ರಿ ಟು ಗಿವ್ ಅ ಮೇಜರ್ ಪಾರ್ಟ್ ಆಫ್ ಇಟ್ಸ್ ಎಕಾನಮಿ ಟು ದ ಮೈಗ್ರೆಂಟ್ಸ್. ಏನಕ್ಕೆ ನಾವು ಅರಬ್ ಎಮಿರೇಟ್ಸ್ ಹೊಸ ಪೌರತ್ವ ನೀತಿಯನ್ನು ಜಾರಿಗೆ ತಂದಿದೆ ಅಂತ ನೋಡೋದಾದರೆ, ನಮಗೆಲ್ಲ ಗೊತ್ತೇ ಇದೆ, ಗಲ್ಫ್ ಕಂಟ್ರೀಸ್ ಏನಿದೆ ದೇ ಆರ್ ಟೋಟಲಿ ಡಿಪೆಂಡೆಂಟ್ ಆನ್ ಪೆಟ್ರೋಲಿಯಂ ಎಕ್ಸ್ಪೋರ್ಟ್ಸ್, ಅಂದರೆ ಫ್ಯೂಯಲ್ ಎಕ್ಸ್ಪೋರ್ಟ್ಸ್ ಮೇಲೆ ಕಂಪ್ಲೀಟ್ಲಿ ಡಿಪೆಂಡ್ ಅಪಾನ್. ಇಫ್ ಇನ್ ಕೇಸ್ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ, ದೇಶ ಇಡೀ ಪ್ರಪಂಚ ಇವಾಗ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆಯೇ ನಡೆಯುತ್ತಿದೆ. ಹಾಗಾಗಿ ಅರಬ್ ದೇಶ ತುಂಬ ಸಮೃದ್ಧವಾಗಿದೆ. ಇಫ್ ಇನ್ ಕೇಸ್ ಇನ್ ಅ ಫ್ಯೂಚರ್ ನಮ್ಮ ನೆಕ್ಸ್ಟ್ ಜನ್ರೇಷನ್ನಲ್ಲಿ ನಾವು ನಮಗೆಲ್ಲ ಗೊತ್ತಿರೋ ಹಾಗೆ ಎಲೆಕ್ಟ್ರಿಕ್ ವೆಹಿಕಲ್ಸ್ ಮೊರೆ ಹೋಗ್ತಾ ಇದ್ದೀವಿ, ಎಲೆಕ್ಟ್ರಿಕ್ ವೆಹಿಕಲ್ಸ್ ಜೊತೆ ಹೋಗ್ತಾ ಇದ್ದೀವಿ. ಹಾಗೆ ಲಿಕ್ವಿಫೈಡ್ ನ್ಯಾಚುರಲ್ ಗ್ಯಾಸ್ ಮತ್ತು ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಈ ಇಂಧನವನ್ನು ನಾವು ಬಳಸಲು ಹೋಗ್ತಾ ಇದ್ದೀವಿ. ಹಾಗಾದರೆ UAE ಅಂತಹ ಗಲ್ಫ್ ದೇಶಗಳು ಪೆಟ್ರೋಲ್ ಮತ್ತು ಡೀಸೆಲ್ಗಳನ್ನೇ ತಮ್ಮ ಆದಾಯದ ಮೂಲವನ್ನಾಗಿಟ್ಟುಕೊಂಡಾಗ ಮುಂದೆ ಇದರ LPG, LNG, CNG ಬಳಕೆ ಹೆಚ್ಚಾದಾಗ ಪೆಟ್ರೋಲ್ ಮತ್ತು ಡೀಸೆಲ್ನ ಬೇಡಿಕೆ ಕಡಿಮೆ ಆಗುತ್ತೆ. ಆವಾಗ UAE ತನ್ನ ಆರ್ಥಿಕತೆಯ ಮೇಲೆ ಅತಿ ದೊಡ್ಡ ಪರಿಣಾಮವನ್ನು ಎದುರಿಸಬೇಕಾಗತ್ತೆ. ಆ ಉದ್ದೇಶದಿಂದ UAE ಈಗಲೇ ತನ್ನ ದೃಷ್ಟಿಯನ್ನು ಬದಲಾಯಿಸಿಕೊಂಡು ತನ್ನ ಆದಾಯದ ಮೂಲವನ್ನು ಪೆಟ್ರೋಲ್ ಡೀಸೆಲ್ ಮಾತ್ರವಲ್ಲದೆ ಹೊರತುಪಡಿಸಿ ಎಜುಕೇಷನ್, ಟೆಕ್ನಾಲಜಿ ಡೆವಲಪ್ಮೆಂಟ್, ಇಂಡಸ್ಟ್ರೀಸ್ ಮತ್ತು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ರಿಸರ್ಚ್, ಸ್ಪೇಸ್, ಹೆಲ್ತ್ ಈ ಥರದಲ್ಲಿ ಇನ್ವೆಸ್ಟ್ ಮಾಡಿ ಹೊಸದಾಗಿ ವಿದೇಶಿಯರಿಗೆ ಪೌರತ್ವ ನೀಡಿ. ಈಗ ಫಾರ್ ಎಕ್ಸಾಂಪಲ್ ಇಂಡಿಯಾದ ಎಷ್ಟೋ ರೆಸಿಡೆಂಟ್ಸ್ಗಳು ಅಮೇರಿಕಾದಲ್ಲಿದ್ದಾರೆ, ಅಮೇರಿಕಕ್ಕೆ ಅವರ ಎಕಾನಮಿಗೆ ತುಂಬ ಕಂಟ್ರಿಬ್ಯೂಟ್ ಮಾಡಿದೆ. ಆ ಒಂದು ಪಾಲಿಸಿಯನ್ನು ಅರಬ್ ದೇಶವು ಕೂಡ ಫಾಲೋ ಮಾಡುತ್ತಿದ್ದು, ಹಾಗಾಗಿ ಇದು ಹೊಸ ಪೌರತ್ವ ನೀತಿಯನ್ನು ಜಾರಿಗೆ ತಂದಿದೆ. ಹಾಗಾದರೆ ಇಷ್ಟನ್ನು ನಾವು ಇದ್ರ ಬಗ್ಗೆ ತಿಳ್ಕೋಬೇಕು. ನೆಕ್ಸ್ಟ್ ಕರೆಂಟ್ ಅಫೇರ್ಸ್.
ಸಂಸತ್ತಿನಲ್ಲಿ ನಡೆಯುತ್ತಿರುವ ಬಜೆಟ್ ಅಧಿವೇಶನದಲ್ಲಿ ನ್ಯಾಷನಲ್ ಬ್ಯಾಂಕ್ ಫಾರ್ ಫೈನಾನ್ಸಿಂಗ್ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಡೆವಲಪ್ಮೆಂಟ್ ಮಸೂದೆ 2021 ಎಂಬ ಹೊಸ ಮಸೂದೆಯನ್ನು ಮಂಡಿಸಲು ಸರ್ಕಾರ ಚಿಂತಿಸುತ್ತಿದೆ. ಮೂಲಸೌಕರ್ಯ ಯೋಜನೆಗಳಿಗೆ ಹಣಕಾಸು ಒದಗಿಸುವ ಸಲುವಾಗಿ ಹೊಸ ಅಭಿವೃದ್ಧಿ ಹಣಕಾಸು ಸಂಸ್ಥೆ DFI ಪ್ರಸ್ತಾಪಿಸುವ ಉದ್ದೇಶದಿಂದ ಈ ಮಸೂದೆಯನ್ನು ಅಂಗೀಕರಿಸಲಾಗಿದೆ. ನಮಗೆ ಇಲ್ಲಿ ಇಷ್ಟು ತಿಳ್ಕೋಬೇಕು, ನ್ಯಾಷನಲ್ ಬ್ಯಾಂಕ್ ಫಾರ್ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಡೆವಲಪ್ಮೆಂಟ್ ಬಿಲ್. ಸೊ ಇದಂದರೆ ಫಾರ್ ಎಕ್ಸಾಂಪಲ್ ಇಂಡಿಯಾದಲ್ಲಿ ಇವಾಗ ಬುಲೆಟ್ ಟ್ರೈನ್ ಹೇಳಿದೆ, L&T, ನಿನ್ನೆ ಕರೆಂಟ್ ಅಫೇರ್ಸಲ್ಲಿ ಹೇಳಿದೆ, L&T ಅಕ್ವೈರ್ ಮಾಡಿದೆ ಬುಲೆಟ್ ಟ್ರೈನ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡೋಕ್ಕೆ. ಹಾಗೆ ಅದೇ ಥರ ಕಾಲೇಜ್ ಆಗಿರ್ಬೋದು, IITs ಆಗಿರ್ಬೋದು, ಇಸ್ರೋ ಸೆಂಟರ್ಸ್ ಆಗಿರ್ಬೋದು, ಸ್ಪೇಸ್ ಸೆಂಟರ್ಸ್ ಆಗಿರ್ಬೋದು, ಮತ್ತು ಸೋಷಿಯಲ್ ಇನ್ಫ್ರಾಸ್ಟ್ರಕ್ಚರ್ಸ್ ಆಗಿರ್ಬೋದು, ಎಜುಕೇಷನ್, ಹೆಲ್ತ್, ಪೈಪ್ಲೈನ್, ನ್ಯಾಷನಲ್ ಪೈಪ್ ಗ್ರಿಡ್, ಸೋಲಾರ್ ಮಿಷನ್, ಸೋಲಾರ್ ಪ್ಯಾನಲ್ ಗ್ರಿಡ್, ಆ ಥರದ್ದೆಲ್ಲ ಡೆವಲಪ್ ಮಾಡೋಕ್ಕೆ ಒಂದು ಫೈನಾನ್ಸಿಂಗ್ ಬೇಕು. ಸೊ ಅದು ನಾವು ಡೆವಲಪ್ ಮಾಡಬೇಕಾಗಿದೆ. ಹಾಗಾಗಿ ಈ ಸ್ಪೆಸಿಫಿಕ್ಕಾಗಿ ನಮಗೆ ಫೈನಾನ್ಸ್ ಮಾಡಲು ಈ ನ್ಯಾಷನಲ್ ಫೈನಾನ್ಸ್ ಬ್ಯಾಂಕನ್ನು ನಾವು ಅಭಿವೃದ್ಧಿಪಡಿಸ್ತಾ ಇದ್ದಾರೆ. ಆರಂಭ ಮಾಡಲು DFI ಡೆವಲಪ್ಮೆಂಟ್ ಫೈನಾನ್ಸಿಂಗ್ ಇನ್ಸ್ಟಿಟ್ಯೂಷನ್ ಅಂತ ಕರೀತಾರೆ. ಇದನ್ನು ಸ್ಥಾಪಿಸಲು ಸರ್ಕಾರ ಯೋಚಿಸುತ್ತಾ ಇದೆ. ಸೊ ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ನೋಡೋಣ. ಜನವರಿಯ ಕೊನೆಯ ಭಾನುವಾರವನ್ನು ಪ್ರತಿ ವರ್ಷ ವಿಶ್ವ ಕುಷ್ಠರೋಗ ದಿನವಾಗಿ ಆಚರಿಸಲಾಗುತ್ತದೆ. ದಿನವನ್ನು ಪ್ರಪಂಚಾದ್ಯಂತ ಆಚರಿಸಲಾಗುತ್ತದೆ. ಸೊ ಇಲ್ಲಿ ನಾವು ನೆನ್ಪಿಟ್ಕೋಬೇಕು, ಜನವರಿಯ ಲಾಸ್ಟ್ ಸಂಡೇ, ಕೊನೆಯ ಭಾನುವಾರ. ಸೊ ದಟ್ ಈಸ್ ಟುಡೇ 31st Sunday is celebrated as the ಲೆಪ್ರಸಿ ಡೇ, ಕುಷ್ಠರೋಗಿ ದಿನವನ್ನಾಗಿ ಆಚರಿಸುತ್ತಾರೆ. ಸೊ ನೆಕ್ಸ್ಟ್ ಕರೆಂಟ್ ಅಫೇರ್ಸ್. ಗಣರಾಜ್ಯೋತ್ಸವ ಪರೇಡ್ 2021 ಪ್ರಶಸ್ತಿಗಳು ಯಾವ್ಯಾವ್ದು ಕೊಟ್ಟಿದ್ದಾರೆ? 72nd, ಇದು 6 ಕ್ವಶನ್, PC ಆಗಿರ್ಬೋದು, SD ಆಗಿರ್ಬೋದು, PSI ಮತ್ತು FDAಗೂ ಕೇಳೋ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿ ನಾವು ಒಟ್ಟಾರೆ ಗಣರಾಜ್ಯೋತ್ಸವ ದಿನಕ್ಕೆ ಪಾಲ್ಗೊಂಡಿದ್ದಂತಹ ಟೇಬ್ಲುಗಳಲ್ಲಿ 32 ಅತ್ಯುತ್ತಮ ಕೋಷ್ಟಕಗಳು ಭಾಗವಹಿಸಿದ್ದು. ಅದರಲ್ಲಿ 17 ಕೋಷ್ಟಕಗಳು ಎಲ್ಲ ರಾಜ್ಯಗಳಿಂದ ಪಾರ್ಟಿಸಿಪೇಟ್ ಮಾಡಿತ್ತು. ಹಾಗೆ 6 ಮಿನಿಸ್ಟ್ರಿಗಳಿಂದ ಬಂದಿತ್ತು. ಒಟ್ಟಾರೆ 32 ಪ್ರೆಸೆಂಟ್ ಇದೆ. ಅದರಲ್ಲಿ ಯಾವುದಕ್ಕೆ ಫಸ್ಟ್ ಕೊಟ್ಟಿದ್ದಾರೆ ಅಂತ ಕ್ವಶನ್ಗಳು ಕೇಳೋ ಚಾನ್ಸ್ ಇರುತ್ತೆ. ಉತ್ತರ ಪ್ರದೇಶ್, ಅಯೋಧ್ಯ ಈ ಕೋಷ್ಟಕ ಅಂದರೆ ಏನು ರಾಮ ಮಂದಿರ ಇದೆಯಲ್ಲ ಅದರ ಬಗ್ಗೆ ಮಾಡಿದಂತಹ ಕೋಷ್ಟಕ ಇದು. ಇದಕ್ಕೆ ಪ್ರಥಮ ಪ್ರೈಸ್. ಹಾಗೆ ತ್ರಿಪುರದ ಕೋಷ್ಟಕಕ್ಕೆ 2ನೇ ಅತ್ಯುತ್ತಮವಾದ ಕೋಷ್ಟಕವಾಗಿ ಆಯ್ಕೆ ಮಾಡಲಾಗಿದೆ. ತ್ರಿಪುರ ಕೋಷ್ಟಕ ಸಾಮಾಜಿಕ ಆರ್ಥಿಕ ನಿಯತಾಂಕಗಳಲ್ಲಿ ಸ್ವಾವಲಂಬನೆ ಸಾಧಿಸಲು, ಸೋಷಿಯಲ್ ಎಕನಾಮಿಕ್ ಸೆಲ್ಫ್ ರಿಲಯನ್ಸ್ ಮತ್ತು ಸಸ್ಟೈನಬಲ್ ಕಲ್ಚರಲ್ ಪ್ರಾಕ್ಟೀಸಸ್, ಇದು ತ್ರಿಪುರ. 1 ಉತ್ತರ ಪ್ರದೇಶ್, 2 ತ್ರಿಪುರ, 3ನೇದಾಗಿ ಉತ್ತರಾಖಂಡ್ಗೆ 3ನೇ ಕೊಟ್ಟಿದ್ದಾರೆ. ಇದು ದೇವಭೂಮಿ, ದೇವತೆಗಳ ಭೂಮಿ ಎಂದೇ ಪ್ರಸಿದ್ಧವಾಗಿದೆ. ಈ ವಿಷಯಕ್ಕೆ ಇಲ್ಲಿ 3ನೇ ಪ್ರೈಸನ್ನು ತಗೊಂಡಿದೆ. 1, 2, 3. ಹಾಗೆ ನೋಡೋಣ ನಾವು ಯಾವ್ದ್ಯಾವುದು ಅಂತ. ಸೊ ಇದು ನೋಡ್ಬೋದು, ಇದು ರಾಮ ಮಂದಿರ ಉತ್ತರ ಪ್ರದೇಶದ್ದು. ಹಾಗೆ ಇದು ನೋಡ್ಬೋದು ತ್ರಿಪುರದ್ದು. ಇದು ಉತ್ತರಾಖಂಡ್ UKದು. ನೆಕ್ಸ್ಟ್ ಕರೆಂಟ್ ಅಫೇರ್ಸ್. ಸೂಪರ್ ದ್ವಾರ MK2 ಕ್ಲಾಸ್ ಭಾರತೀಯ ನೌಕಾಪಡೆಯ ವೇಗದ ದಾಳಿ ಕ್ರಾಫ್ಟ್ INFAC T81 ಅನ್ನು ಜನವರಿ 28, 2020 ಮುಂಬೈನಲ್ಲಿ ರದ್ದುಗೊಳಿಸಲಾಯಿತು. ಸೊ ಇಷ್ಟೇ ಕೇಳ್ತಾರೆ ಕರೆಂಟ್ ಅಫೇರ್ಸ್. ಹೇಗೆ ಅಂದರೆ ಇತ್ತೀಚೆಗೆ ದ್ವಾರ MK ಕ್ಲಾಸ್ 2 ಯಾವ ವೇಗದ ದಾಳಿ ಕ್ರಾಫ್ಟನ್ನು ರದ್ದುಗೊಳಿಸಲಾಯಿತು ಅಂದರೆ ನೆನ್ಪಿಟ್ಕೋಬೇಕು, INAFC T81. AFC ಅಂದರೆ ಅಟ್ಯಾಕ್ ಫಾಸ್ಟರ್ ಕ್ರಾಫ್ಟ್ ಅಂತ ಕರೀತಾರೆ. ಇದು ಇತ್ತೀಚೆಗೆ ರದ್ದುಗೊಳಿಸಲಾಯಿತು ಮುಂಬೈಯಲ್ಲಿ ನೆನ್ಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಕರೆಂಟ್ ಅಫೇರ್ಸ್. NSO ರಿಲೀಸ್ಡ್ ರಿವೈಸ್ಡ್
ಎಸ್ಟಿಮೇಟ್ಸ್ ಆಫ್ ಎಕನಾಮಿಕ್ ಗ್ರೋತ್ ಆಫ್ ಇಂಡಿಯಾ NSO ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಎಕನಾಮಿಕ್ ಗ್ರೋತ್ ಬಗ್ಗೆ ರಿಲೀಸ್ ಮಾಡಿದೆ. 2020-21ರಲ್ಲಿ GDPಯು 7.7ರಷ್ಟು ಸಂಕೋಚನ ಅಂದರೆ ಕಾಂಟ್ರಾಕ್ಷನ್ ಕಡಿಮೆ ಆಗ್ತಿತ್ತು. ಆಗುವ ಸಾಧ್ಯತೆಯನ್ನು 7.8 ಇನ್ಕ್ರೀಸ್ ಮಾಡಿದೆ. ಸೊ 7.8 ಅಷ್ಟು ಕಡಿಮೆ ಆಗ್ಬೋದು GDP 2020-21ರಲ್ಲಿ ಎಂದು ಇದು ಹೇಳಿದೆ. ಇದನ್ನು ನೆನ್ಪಿಟ್ಕೋಬೇಕು. ಎಷ್ಟಕ್ಕೆ ಇನ್ಕ್ರೀಸ್ ಮಾಡಿದೆ? 7.8 ನೆನ್ಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಕರೆಂಟ್ ಅಫೇರ್ಸ್. The government has announced to launch Startup India Seed Fund Scheme on January 29, 2021. ಏನಿದು ಸ್ಟಾರ್ಟಪ್ ಇಂಡಿಯಾ ಸೀಡ್ ಫಂಡ್? ಹೆಸರಲ್ಲೇ ಇದೆ. ಇಟ್ ವಿಲ್ ಗಿವ್ ಮನಿ ಫಂಡ್ ಟು ದ ನ್ಯೂಲಿ ಸ್ಟಾರ್ಟಪ್. ಫಾರ್ ಎಕ್ಸಾಂಪಲ್, ಇವಾಗ ನಾನು ಹೊಸ ಉದ್ಯಮವನ್ನು ಪ್ರಾರಂಭಿಸ್ತಿದ್ದೀನಿ ಅಂದರೆ ಅದಕ್ಕೆ ಇದು ಫಂಡ್ ಕೊಡುತ್ತೆ. ಸೊ ಅಲ್ಲಿ ಕಂಡೀಷನ್ಗಳಿದೆ. ಏನಂತ ಅಂದರೆ ಒನ್ಸ್ ಅಂದರೆ ಯಾವುದೇ ಒಂದು ಉದ್ಯಮ ಸ್ಟಾರ್ಟ್ ಮಾಡ್ತಿದ್ರೆ ಒಂದೇ ಬಾರಿ ಇದು ತನ್ನ ಫಂಡನ್ನು ಕೊಡುತ್ತದೆ. ಸೊ ಇದು 2020-21ರಿಂದ 2025ರವರೆಗೂ ಇದೊಂದು ಮಿಷನ್ ಆಗಿರುತ್ತದೆ. ಸೊ ಈ ಸ್ಟಾರ್ಟಪ್ ಇಂಡಿಯಾ ಸೀಡ್ ಫಂಡ್ ಸ್ಕೀಮ್ 2021ರಿಂದ 2025ರವರೆಗೂ ಜಾರಿಯಲ್ಲಿರುತ್ತೆ. ಹಾಗೆ ಇದು ಸೀಡ್ ಸಪೋರ್ಟ್ ವಿಲ್ ಬಿ ಪ್ರೊವೈಡ್ ಓನ್ಲಿ ಒನ್ಸ್ ಇನ್ ಇದು. ಹಾಗೆ ಇನ್ನೊಂದು ಮೆನ್ಷನ್ ಮಾಡಿಲ್ಲ. ಏನಂತಂದರೆ ಯಾವುದೇ ಕಂಪನಿ ತಾನು ಈ ಸೀಡ್ ಫಂಡಿಗೆ ಅಪ್ಲಿಕೇಶನ್ ಹಾಕಿದ 2 ವರ್ಷಗಳವರೆಗೂ ಆದರೂ ಮಿನಿಮಮ್ ಕಾರ್ಯನಿರ್ವಹಿಸ್ತಿರಬೇಕು. 2 ಇಯರ್ಸ್ವರೆಗೂ ಅದು ಚಾಲ್ತಿಯಲ್ಲಿ ಉದ್ಯಮ ಕಾರ್ಯನಿರ್ವಹಿಸ್ತಿರಬೇಕು. ಅಂತಹ ಉದ್ಯಮಗಳಿಗೆ ಇವರು ಫಂಡನ್ನು ಕೊಡ್ತಾರೆ. ಹಾಗೆ ಇತ್ತೀಚಿನ ಪರೀಕ್ಷೆಗಳಲ್ಲಿ ನಮಗೆಲ್ಲ ಗೊತ್ತೇ ಇದೆ, ಈ ಸ್ಕೀಮ್ಸ್ ಬಗ್ಗೆ ಕ್ವಶನ್ಸ್ 1 or 2 ಇದ್ದೇ ಇರುತ್ತೆ. ಹಾಗಾಗಿ ಸ್ಟಾರ್ಟಪ್ ಇಂಡಿಯಾ ಸೀಡ್ ಫಂಡ್ ಇದನ್ನು ನೆನ್ಪಿಟ್ಕೋಬೇಕು. ಮತ್ತು ಈ ಹಿಂದೆ ಇನ್ನೊಂದು ಹೇಳಿದ್ನಲ್ಲ, ನ್ಯಾಷನಲ್ ಬ್ಯಾಂಕ್ ಫಾರ್ ಫೈನಾನ್ಸಿಂಗ್ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಡೆವಲಪ್ಮೆಂಟ್ ಬಿಲ್, ಇದು ಕೂಡ ನೆನ್ಪಿಟ್ಕೋಬೇಕು. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಥ್ಯಾಂಕ್ ಯು. Share, subscribe and get use from it. Thank you.